ಹಲೋ ಎವ್ರಿಬಡಿ, ನಮಸ್ತೆ ಎಲ್ರಿಗೂ. ಸುಮುಖ ಸೊಲ್ಯೂಷನ್ಸ್ನ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಆ್ಯಂಡ್ MCQಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು 1 ಅಕ್ಟೋಬರ್. ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಕೂಡ ಈ ನಮ್ಮ MCQಸ್ಗಳು ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ, ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕಕ್ಕೆ ಸಂಬಂಧಿಸಿದ ಸುದ್ದಿ ವಿಷಯಗಳ ಸಂಚಯವನ್ನು ನಾವು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ನಿನ್ನೆಯ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಮೊದಲನೇ ಪ್ರಶ್ನೆ ಹೀಗಿದೆ: ಯಾವ ದೇಶವು ತನ್ನ ರಾಷ್ಟ್ರೀಯ ದಿನವನ್ನು ಅಕ್ಟೋಬರ್ 1ರಂದು ಆಚರಿಸುತ್ತದೆ? ವಿಚ್ ಕಂಟ್ರಿ ಸೆಲೆಬ್ರೇಟ್ಸ್ ಇಟ್ಸ್ ನ್ಯಾಷನಲ್ ಡೇ ಆನ್ ಅಕ್ಟೋಬರ್ 1st? ಇಲ್ಲಿ ಡೆಫಿನೆಟ್ಲಿ ದ ರೈಟ್ ಆನ್ಸರ್ ಈಸ್ ಚೈನಾ. ಓಕೆ, ಅಕ್ಟೋಬರ್ 1 ಚೀನಾ ನ್ಯಾಷನಲ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಿದೆ. ಇದರ ಒಂದು ಸಣ್ಣ ಹಿನ್ನೆಲೆಯನ್ನು ನಾವು ತಿಳ್ಕೊಂಡ್ಬಿಡುವ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚೀನಾದಲ್ಲಿ ನಡೆದಂತಹ ಒಂದು ಅಂತರ್ಯುದ್ಧ ಹಾಗೂ ಅದರಲ್ಲಿ ಮಾವ್ ಝೆಡಾಂಗ್ ಕಮ್ಯುನಿಸ್ಟ್ ವಾದಿಗಳ ಒಂದು ಪಕ್ಷಕ್ಕೆ ಏನು ಅವರ ಒಂದು ತಂಡಕ್ಕೆ ಏನು ಒಂದು ಜಯ ಸಿಕ್ಕಿತು, ಅದರಿಂದಾಗಿ ಚಾಯಾಂಗ್ ಕಾಯ್ ಶೇಕ್ ಅಂತ ಹೇಳುವಂಥ ಅವರ ಪಡೆಗಳೆಲ್ಲವೂ ಕೂಡ ತೈವಾನ್ಗೆ ಅವರು ಪಲಾಯನಗೊಳ್ತಾರೆ. ಆ ಜಯದಿಂದ ಈ ಒಂದು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಕ್ಟೋಬರ್ 1 ತಮ್ಮ ಒಂದು ನ್ಯಾಷನಲ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಈಗ ಎರಡನೇ ಪ್ರಶ್ನೆ ಹೀಗಿದೆ: ಪ್ರಸ್ತುತ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ? ಇದು ತುಂಬಾನೇ ಸಿಂಪಲ್ ಆಗಿ ಕ್ವಶನ್ ಕಾಣ್ತದೆ. ಅದು ನಿಮ್ಗೆ ಅನ್ಸ್ಬೋದು ಈ ತರ ಪ್ರಶ್ನೆಗಳು ಹೇಗೆ ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ಈ ತರ ಕೇಳಿದ್ದಾರಾ ಅಂತ ಹೇಳಿಬಿಟ್ಟು. ಇಲ್ಲ, ನಾವು ಕ್ವಶನ್ಸ್ ಅನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡ್ತೇವೆ ಅಂತ ಹೇಳಿದ್ರೆ ನಿಮಗೆ ಸುಲಭ ಸಾಧ್ಯ ಆಗ್ಲಿಕ್ಕೆ ಆ ಕ್ವೆಶ್ಚನ್ ನ ಇಂಟರ್ಪ್ರಿಟೇಷನ್ ಮೂಲಕ ಹೆಚ್ಚುವರಿಯಾದ ವಿಷಯಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ನಾವು ಈ ಸೆಷನ್ಸ್ ಗಳಲ್ಲಿ ಮಾಡ್ತಾ ಇದ್ದೇವೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಗೆ ಇವಾಗ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಪ್ರಸ್ತುತ ಆಸ್ ಆಫ್ ನಾವ್ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ? ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ, 25 ಹೈಕೋರ್ಟ್ಗಳಿವೆ. ಓಕೆ, ಈ ಪ್ರಶ್ನೆ ಯಾತಕ್ಕಾಗಿ ಈ ಒಂದು ನ್ಯೂಸ್ ಐಟಮ್ ಅಲ್ಲಿ ಬಂತು ಅಂತ ಹೇಳಿದ್ರೆ, ಡೆಫಿನೆಟ್ ಆಗಿ ನಾವಿಲ್ಲಿ ಈ ಒಂದು ನ್ಯೂಸ್ ಐಟಮ್ ಅನ್ನು ನೋಡಬೇಕಾಗ್ತದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, SC ಕೊಲೇಜಿಯಂ, ಸುಪ್ರೀಂ ಕೋರ್ಟ್ ನ ಕೊಲೇಜಿಯಂ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಈ ವಿಷಯಕ್ಕೆ ಅನುಗುಣವಾಗಿ ನಾವು ಆ ಪ್ರಶ್ನೆಯನ್ನು ಸಿದ್ಧಪಡಿಸಿ ಇದರ ಮೂಲಕ ಹಲವಾರು ವಿಚಾರಗಳನ್ನು ನಾವು ತಿಳಿಯುವಂತ ಪ್ರಯತ್ನ ಇಲ್ಲಿ ಮಾಡುವ. ಸುಪ್ರೀಂ ಕೋರ್ಟ್ ನ ಕೊಲೇಜಿಯಂ ಅಂತ ಹೇಳುವಂತದ್ದು ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ, ನ್ಯಾಯಾಧೀಶರ ನೇಮಕಗಳಿರ್ಬೋದು ಅಥವಾ ವರ್ಗಾವಣೆ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಹಾಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳ ಮೂಲಕ ಇದು ನಿರ್ದೇಶಿತವಾಗಿರ್ತದೆ ಅಥವಾ ಅದು ವಿಕಸನಗೊಳ್ತದೆ. ಇಸ್ ಇಟ್ ಕ್ಲಿಯರ್? ಹಾಗಾಗಿ SC ಕೊಲೇಜಿಯಂ ಅಥವಾ ಸುಪ್ರೀಂ ಕೋರ್ಟ್ ಕೊಲೇಜಿಯಂ ಅಂತ ಹೇಳುವಂತ ಈ ಒಂದು ವ್ಯವಸ್ಥೆ ಏನಿದೆ, ಇದು 2 ಮಹತ್ತರವಾದಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಅಥವಾ ಒಂದು ಕ್ರಮಗಳನ್ನು ತೆಗೆದುಕೊಂಡಿದೆ. ಒಂದು ಏನಪ್ಪಾ ಅಂತ ಹೇಳಿದ್ರೆ, ನ್ಯಾಯಾಧೀಶರನ್ನು 4 ಹೈಕೋರ್ಟ್ಗಳಿಗೆ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಅದೊಂದು ರೆಕಮೆಂಡೇಶನ್ ಅನ್ನು, ಅದೊಂದು ಶಿಫಾರಸನ್ನು ನೀಡಿದೆ. ಹಾಗೂ 16 ಹೆಸರುಗಳನ್ನು ಅದು ಶಿಫಾರಸು ಮಾಡಿದೆ. ನ್ಯಾಯಾಧೀಶರಾಗಿ 4 ಪ್ರಮುಖ ಹೈಕೋರ್ಟ್ಗಳು, ಅದು ಪಂಜಾಬ್ ಮತ್ತು ಹರಿಯಾಣ, ಗುಜರಾತ್, ಒಡಿಸ್ಸಾ ಮತ್ತು ಮುಂಬೈ ಹೈಕೋರ್ಟ್ಗಳಿಗೆ 16 ನ್ಯಾಯಾಧೀಶರ ಹೆಸರನ್ನು ಅಲ್ಲಿ ನೇಮಕಾತಿ ಮಾಡಲಿಕ್ಕೆ ಅವರು ಶಿಫಾರಸು ಮಾಡಿದ್ದಾರೆ. ಇಟ್ ರೆಕಮೆಂಡ್ 16 ನೇಮ್ಸ್ ಫಾರ್ ದ ಎಲಿವೇಶನ್ ಆಸ್ ಜಡ್ಜಸ್ ಆಫ್ 4 ಹೈಕೋರ್ಟ್ಸ್. ಯಾವೆಲ್ಲ ಹೈಕೋರ್ಟ್ಸ್ ಅಂತ ಹೇಳಿದ್ರೆ ಪಂಜಾಬ್ ಮತ್ತು ಹರಿಯಾಣ, ಗುಜರಾತ್, ಒಡಿಸ್ಸಾ ಮತ್ತು ಬಾಂಬೆ. ಇದು ಒಂದು. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಜುಡಿಷಿಯರಿ ಸಿಸ್ಟಮ್ ಅಲ್ಲೇ ಇದು ಪ್ರಪ್ರಥಮ ಬಾರಿಗೆ ಅದು ಜಡ್ಜಸ್ಗಳ ಅಥವಾ ನ್ಯಾಯಾಧೀಶರ ಒಂದು ವರ್ಗಾವಣೆಗೆ ಸಂಬಂಧಿಸಿದಾಗೆ ಕೂಡ ಅದು ರೆಕಮೆಂಡೇಶನ್ ಮಾಡಿದೆ. ಫ್ರಮ್ ಅಕ್ರಾಸ್ 14 ಆಫ್ ಟೋಟಲ್ 25 ಹೈಕೋರ್ಟ್ಸ್ ಇನ್ ದ ಕಂಟ್ರಿ. ಓಕೆ, ಟ್ರಾನ್ಸ್ಫರ್ ಆಫ್ ಜಡ್ಜಸ್. 14 ಇಂತಹ ನಮ್ಮ ದೇಶದಲ್ಲಿರುವಂತಹ 25 ಹೈಕೋರ್ಟ್ಗಳ 14 ಹೈಕೋರ್ಟ್ಸ್ಗಳ ಜಡ್ಜಸ್ಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೂ ಕೂಡ ಅದು ರೆಕಮೆಂಡೇಶನ್ ಅಥವಾ ಶಿಫಾರಸನ್ನು ನೀಡಿದೆ. ಮಾಡಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೊಲೇಜಿಯಂ. ಕೊಲೇಜಿಯಂ ಅಂತ ಹೇಳಿದ್ರೆ ಬೇಸಿಕಲಿ ನ್ಯಾಯಾಧೀಶರ ನೇಮಕ ಮತ್ತು ವರ್ಗಾವಣೆಗೆ ಸಂಬಂಧಿಸಿದ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿರುವಂತಹ ಒಂದು ವ್ಯವಸ್ಥೆ ಅದು ಬೇಸಿಕಲಿ. ಓಕೆ, ಇಲ್ಲಿ ನಮಗೆ ಉತ್ತರ ಸಿಕ್ಕಿತ್ತು. ದೇರ್ ಆರ್ 25 ಹೈಕೋರ್ಟ್ಸ್ ಇನ್ ದ ಕಂಟ್ರಿ. ಓಕೆ, ಇನ್ನೊಂದು, ಇದು ಸಂವಿಧಾನದ ಆರ್ಟಿಕಲ್ 124(2). ಈ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಿಸಿದು ಅಂತ ಹೇಳಿದ್ರೆ, ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಇವರನ್ನು ಯಾರು ನೇಮಕಾತಿ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಯವರ ಮೂಲಕ ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ.
after consultation with such a number of judges of the Supreme Court and the High Courts in the states as the President may deem necessary for the purpose. ಇವರ ನೇಮಕಾತಿ ಆಗುವಂಥದ್ದು ರಾಷ್ಟ್ರಪತಿಯವರ ಮೂಲಕ. ಸೊ ಇದಕ್ಕೆ ಸಂಬಂಧಿಸಿದ ಆರ್ಟಿಕಲ್ ಅಥವಾ ಸಂವಿಧಾನಕ್ಕೆ ಸಂಬಂಧಿಸಿದ ಒಂದು ಪ್ರೊವಿಷನ್ ಯಾವುದು ಎಲ್ಲಿದೆ ಅಂತ ಹೇಳಿದ್ರೆ ಆರ್ಟಿಕಲ್ 124(2) related to the appointment of the judges of the Supreme Court. ಅದೇ ರೀತಿ ಅಪಾಯಿಂಟ್ಮೆಂಟ್ ಆಫ್ ದ ಜಡ್ಜಸ್ ಆಫ್ ಅ ಹೈ ಕೋರ್ಟ್ ಅದು 217ನೇ ಆರ್ಟಿಕಲ್. ಸೊ ಪ್ಲೀಸ್ ರಿಮೆಂಬರ್ 124 to 217 ಆರ್ಟಿಕಲ್ ಇದು ಹೈಕೋರ್ಟ್ ಜಡ್ಜಸ್ ಗಳಿಗೆ ನೇಮಕಾತಿಗೆ ಸಂಬಂಧವಾಗಿ. ಇವರು ಕೂಡ ಅಷ್ಟೇ, ದೇ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಇನ್ ಕನ್ಸಲ್ಟೇಷನ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ದ ಗವರ್ನರ್ ಆಫ್ ದ ಸ್ಟೇಟ್, and in the case of an appointment of a judge other than the chief justice of the high court. So ಇಲ್ಲಿ ನಾವು ನೆನಪಿಟ್ಕೊಳ್ಬೇಕು, in consultation with the chief justice of India, governor of that particular state, and the chief justice of the high court. Is it clear? So ಈ ಎರಡು ಆರ್ಟಿಕಲ್ಗಳನ್ನು 124(2) is related to the judges, appointment of the judges of the Supreme Court, and article 217 is related to the appointment of the judges of the high court. So ಇದಿಷ್ಟು ವಿಚಾರಗಳು ನಮಗೆ ಈ ವಿಷಯದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಸೊ ಕೊಲೇಜಿಯಂ ವ್ಯವಸ್ಥೆ ಅಂತ ಹೇಳಿದ್ರೆ ಆಗ್ಲೇ ನಾನು ಹೇಳಿದಾಗೆ ಇದೊಂದು ಸುಪ್ರೀಂ ಕೋರ್ಟ್ ವ್ಯವಸ್ಥೆ. ಇಟ್ ಇಸ್ ಅ ಸಿಸ್ಟಮ್ ಆಫ್ ಅಪಾಯಿಂಟ್ಮೆಂಟ್ ಅಂಡ್ ಟ್ರಾನ್ಸ್ಫರ್ ಆಫ್ ಜಡ್ಜಸ್ ದಟ್ ಹ್ಯಾಸ್ ಇವಾಲ್ವ್ ಥ್ರೂ ದ ಜಡ್ಜ್ಮೆಂಟ್ಸ್ ಆಫ್ ದ ಸುಪ್ರೀಂ ಕೋರ್ಟ್ ಅಂಡ್ ನಾಟ್ ಬೈ ಅನ್ ಆಕ್ಟ್ ಆಫ್ ಅ ಪಾರ್ಲಿಮೆಂಟ್ ಆರ್ ಬೈ ಅ ಪ್ರೊವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಬೇಸಿಕಲಿ ಇದು ಒಂದು ವ್ಯವಸ್ಥೆಯಾಗಿದ್ದು ನ್ಯಾಯಾಧೀಶರ ನೇಮಕಾತಿ ಮತ್ತು ವರ್ಗಾವಣೆ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಹಾಗೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳ ಮೂಲಕ ಇದು ನಿರ್ದೇಶಿತವಾಗಿರ್ತದೆ, ಇದು ಇವಾಲ್ವ್ ಆಗಿರ್ತದೆ ಅಥವಾ ಇದು ವಿಕಸನಗೊಂಡಿರ್ತದೆ. ಹಾಗೂ ಯಾವುದೇ ಪಾರ್ಲಿಮೆಂಟ್ನ ಕಾಯ್ದೆಯಿಂದಾಗ್ಲಿ ಆಗಲಿ ಸಂವಿಧಾನದ ಪ್ರೊವಿಷನ್ ಇಂದಾಗ್ಲಿ ಇದು ಇವಾಲ್ವ್ ಆಗಿರುವಂಥದ್ದಲ್ಲ. ಸೊ ಈ HC ಕೊಲಿಜಿಯಂ ಇಸ್ ಬೇಸಿಕಲಿ ಲೆಡ್ ಬೈ ದ ಚೀಫ್ ಜಸ್ಟಿಸ್ and 4 other senior most judges of that court. So names recommended for the appointment or by a high court collegium will reach the government only after the approval of the chief justice of India and the SC collegium. So ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು. ಸೊ SC collegium ಅಂತ ಹೇಳುವಂತ ಈ ಒಂದು ಅಂಶ ಏನಿದೆ ಇದ್ರದು ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಅಪ್ರೂವಲ್ ಪಡೆದ ನಂತರ HC ಕೊಲೇಜಿಯಂ ಅಥವಾ ಹೈಕೋರ್ಟ್ ಕೊಲೇಜಿಯಂಗೆ ಸಂಬಂಧಿಸಿದ ನೇಮಕಾತಿ ಅಥವಾ ವರ್ಗಾವಣೆಗೆ ಸಂಬಂಧಿಸಿದ ಪ್ರಕ್ರಿಯೆಯು ನಡೆಯುವಂಥದ್ದು. ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. ಈಗ ಮೂರನೇ ಪ್ರಶ್ನೆ, ನಿಯತಕಾಲಿಕವಾಗಿ ಬಿಡುಗಡೆಯಾಗುವಂತಹ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಾಂಕದ 8 ಪ್ರಮುಖ ಕೈಗಾರಿಕೆಗಳಲ್ಲಿ ಈ ಕೆಳಗಿನ ಯಾವ ಉದ್ಯಮವನ್ನು ಸೇರಿಸಲಾಗಿಲ್ಲ? ನೀವು ಸರಿಯಾದ ರೀತಿಯಲ್ಲಿ ಗಮನಿಸಿದ್ರೆ ಬಹುಶಃ ಇದು ನಿನ್ನೆಯ ಒಂದು ವಿಷಯಕ್ಕೆ ಸಂಬಂಧಿಸಿದಾಗಿ ಇರುವಂತಹ ಒಂದು ಪ್ರಶ್ನೆ. ಸೊ ನಿನ್ನೆ ನಮ್ಮ ಪ್ರಶ್ನೆಯಲ್ಲಿ ಒಂದು ನಾವು ಕೇಳಿದ್ದೇವೆ, ಕೈಗಾರಿಕಾ ಉತ್ಪಾದನೆಗೆ ಸಂಬಂಧಿಸಿದ ಮೂಲ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಎಷ್ಟಿವೆ ಅಂತ ಹೇಳಿಬಿಟ್ಟು, ಕೋರ್ ಇಂಡಸ್ಟ್ರೀಸ್ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ನಾವು 8 ಅಂತ ಹೇಳಿ 8, 6 ಅಂತ ಹೇಳಿ ಹಾಗೆ ಸಂಖ್ಯೆಯನ್ನು ಕೇಳಿದ್ದು. ಆದರೆ ಈ ಪ್ರಶ್ನೆಯಲ್ಲಿ 8 ಆ ಪ್ರಮುಖವಾದಂಥ ಉದ್ಯಮಗಳಲ್ಲಿ ಕೈಗಾರಿಕೆಗಳಲ್ಲಿ ಯಾವುದು ಇದರಲ್ಲಿ ಅದು ಸೇರುವುದಿಲ್ಲ, ಆ 8ಕ್ಕೆ ಸೇರುವುದಿಲ್ಲ ಅಂತ ಅರ್ಥ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಟೆಕ್ಸ್ಟೈಲ್. ಸೊ ಜವಳಿ ಇಂಡಸ್ಟ್ರಿ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿ ಎನ್ನುವುದು ಆ 8 ಕೋರ್ ಇಂಡಸ್ಟ್ರೀಸ್ ಒಳಗಡೆ ಅದು ಬರುವಂಥದ್ದಲ್ಲ. ಸೊ ಇಲ್ಲಿ ಕೂಡ ನಾವು ನಿನ್ನೆ ಚರ್ಚೆ ಮಾಡಿದ್ದೇವೆ, 8 ಕೋರ್ ಮೂಲ ಕೈಗಾರಿಕೆಗಳಲ್ಲಿ ಅದು 40.27% ವೇಟೇಜ್ ಅನ್ನು ನಮ್ಮ ಕೋರ್ ಇಂಡಸ್ಟ್ರೀಸ್ಗಳಲ್ಲಿ ಅದು ಹೊಂದ್ಕೊಂಡಿರ್ತದೆ. ಹಾಗೂ ನಮ್ಮ IIP ಅಥವಾ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳುವಂಥ ಒಂದು ಸೂಚ್ಯಾಂಕಕ್ಕೆ ಸಂಬಂಧಿಸಿದಾಗೆ 8 ಪ್ರಮುಖ ಇಂತಹ ಮೂಲ ಕೈಗಾರಿಕೆಗಳನ್ನು ಗುರುತಿಸಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ ಕೋಲ್, ಆನಂತರ ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟ್ಸ್, ಫರ್ಟಿಲೈಸರ್ಸ್, ಸ್ಟೀಲ್, ಸಿಮೆಂಟ್, ಎಲೆಕ್ಟ್ರಿಸಿಟಿ, ಕಲ್ಲಿದ್ದಲು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಸಂಸ್ಕರಣಾ ಉತ್ಪನ್ನಗಳು, ರಸಗೊಬ್ಬರ, ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್. ಓಕೆ, ಸೊ ಆಗಲೇ ನಾನು ನಿನ್ನೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. IIP ಅನ್ನುವಂಥದ್ದನ್ನು ಅದನ್ನು ಕಂಪೈಲ್ ಮಾಡುವಂಥ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಇದು ದೆಹಲಿಯಲ್ಲಿರುವಂತಹ ಒಂದು ಸಂಸ್ಥೆ. ಇದು 1951ರಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಸಂಸ್ಥೆ. ಆ್ಯಂಡ್ ದಿಸ್ ಈಸ್ ಇದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳುವಂಥ ಈ ಸೂಚ್ಯಾಂಕವನ್ನು ಕೂಡ ಅದು ಬಿಡುಗಡೆ ಮಾಡ್ತದೆ. This is a very important SAGE portal that is launched by the Ministry of Social Justice and Empowerment targets which group of society. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ, ಅಂದ್ರೆ ಪರೀಕ್ಷೆಗೆ ಕೇಳುವಂತ ತುಂಬಾ ಸಾಧ್ಯತೆಗಳಿವೆ.
ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಪ್ರಾರಂಭಿಸಿದ ಸೇಜ್ ಪೋರ್ಟಲ್ ಸಮಾಜದ ಯಾವ ಗುಂಪನ್ನು ಗುರಿಯಾಗಿಸಿಕೊಂಡಿದೆ? So definitely students, the right answer is ಹಿರಿಯ ನಾಗರಿಕರು or the elderly persons. ಸೊ ಯಾತಕ್ಕೋಸ್ಕರ ಇವರಿಗೆ ಈ ಒಂದು ಹೊಸ ರೀತಿಯ ಪೋರ್ಟಲ್ ಅನ್ನು ಲಾಂಚ್ ಮಾಡಿದ್ದಾರೆ ತಿಳ್ಕೊಂಡ್ಬಿಡುವ. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅಕ್ಟೋಬರ್ 1 ಅಂದ್ರೆ ನಿನ್ನೆ ಅಂತಾರಾಷ್ಟ್ರೀಯ ವಯೋವೃದ್ಧರ ದಿನ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಇಂಟರ್ನ್ಯಾಷನಲ್ ಡೇ ಫಾರ್ ದಿ ಓಲ್ಡರ್ ಪರ್ಸನ್. ಸೊ ಇದನ್ನು ನಾವು ಅಕ್ಟೋಬರ್ 1 ಆಚರಿಸುವಂಥದ್ದು. ಸೊ ಈ ಆಚರಣೆಯ ಹಿನ್ನೆಲೆಯಲ್ಲ ಯಾಕೆ ಪ್ರತಿಯೊಂದು ದಿವಸಕ್ಕೆ ಏನಾದರೂ ಒಂದು ಅಂತಾರಾಷ್ಟ್ರೀಯ ದಿನ, ರಾಷ್ಟ್ರೀಯ ದಿನ ಅಂತ ಆಚರಿಸ್ತೇವೆ? ಇದರ ಹಿನ್ನೆಲೆ ಇಷ್ಟೇ, ಯಾವುದೇ ಒಂದು ವಿಷಯದ ಬಗ್ಗೆ ಒಟ್ಟಾರೆಯಾಗಿ ಅಥವಾ ಕಾನ್ಸಂಟ್ರೇಟೆಡ್ ಆಗಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ಆಚರಣೆಗಳ ಮೂಲಕ ಇರ್ಬೋದು, ಅದರ ಬಗ್ಗೆ ಚರ್ಚೆಯ ಮೂಲಕ ಇರ್ಬೋದು. ಸೊ ಈ ರೀತಿ ಪ್ರತ್ಯೇಕವಾದಂಥ ಒಂದು ದಿನವನ್ನು ಅದಕ್ಕೆ ಟ್ಯಾಗ್ ಮಾಡುವಾಗ ಜನರಲ್ಲಿ ಅದರ ಬಗ್ಗೆ ಜಾಗೃತಿ ಹೆಚ್ಚುವರಿ ಆಗ್ತಿದೆ. ಸೊ ಆ ಇಂಟೆನ್ಷನಲ್ಲಿ ಅಕ್ಟೋಬರ್ 1 ಕೂಡ ಅಂತಾರಾಷ್ಟ್ರೀಯ ದಿನ, ವಯೋವೃದ್ಧರಿಗೆ ಸಂಬಂಧಿಸಿದಾಗಿರುವಂಥ ಅಂತಾರಾಷ್ಟ್ರೀಯ ದಿನ ಅಂತ ಹೇಳಿ ಆಚರಿಸ್ತೇವೆ. ಇದನ್ನ ನೆನಪಿಟ್ಕೊಳ್ಬೇಕು. ಇನ್ನೊಂದು, ಸೇಜ್ ಪೋರ್ಟಲ್ ಅಂದ್ರೆ ಏನು? ಇದರ ಫುಲ್ ಫಾರ್ಮ್ ನೋಡಿ, ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಇಂಜಿನ್. ಅಂದ್ರೆ ಹಿರಿಯರ ಆರೈಕೆ ಹಾಗೂ ವಯಸ್ಸಿನ ಬೆಳವಣಿಗೆಗೆ ಸಂಬಂಧಿಸಿದ ಒಂದು ಇಂಜಿನ್ ಅಂತ ಹೇಳುವಂತ ಸಂದರ್ಭದಲ್ಲಿ ಇದನ್ನು ಕಾಂಕ್ರೀಟ್ ಆಗಿ ನಾವು ಇಂಜಿನ್ ಅಂತ ತಿಳ್ಕೊಳ್ಳುವಂಥದ್ದಲ್ಲ. ಇದು ಬೇಸಿಕಲಿ ಒಂದು ಪೋರ್ಟಲ್ ಅಂತ ಹೇಳಿದ್ರೆ ಇದರ ಮೂಲಕ ಸ್ಟಾರ್ಟ್ಅಪ್ಸ್ ಗಳನ್ನಿರ್ಬೋದು, ಇದರ ಮೂಲಕ ಆಪ್ಸ್ ಗಳನ್ನಿರ್ಬೋದು, ಅಂದ್ರೆ ವಯೋವೃದ್ಧರಿಗೆ ಪೂರಕವಾಗಿ ಅವರ ಪೆನ್ಷನ್ ಸೆಟಲ್ಮೆಂಟ್ ಇರ್ಬೋದು, ಅವರಿಗೆ ಬೇಕಾಗುವಂತಹ ಹೆಲ್ತ್ ಕೇರ್ ರೆಮಿಡೀಸ್ಗಳಿರ್ಬೋದು, ಕ್ಲಿಪ್ತ ಸಮಯದಲ್ಲಿ ಅವರಿಗೆ ಏನಾದರೂ ವಾಹನ ಬೇಕಿದ್ರೆ ಅದಕ್ಕೆ ಪೂರಕವಾಗಿ ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅವರ ಡೇ ಕೇರ್ಗಳಿಗಿರ್ಬೋದು, ಅವರಿಗೆ ಬೇಕಾಗುವಂಥ ಗ್ರಾಸರೀಸ್ ಇರ್ಬೋದು. ಸೊ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಾಗೆ ಒಂದು ಪೋರ್ಟಲ್ನ ಮೂಲಕ ಇವರಿಗೆ ಬೇಕಾಗುವಂಥ ಆ್ಯಪ್ಸ್ಗಳನ್ನು, ಇವರಿಗೆ ಬೇಕಾಗುವಂತಹ ಕೆಲವೆಲ್ಲ ಸ್ಟಾರ್ಟ್ಅಪ್ಸ್ಗಳ ಮೂಲಕ ಇವರ ಒಂದು ಜೀವನ ವಿಧಾನವನ್ನು ಸುಲಭಗೊಳಿಸುವಂಥ ಒಂದು ಪ್ರಯತ್ನ. ದಟ್ಸ್ ಆಲ್. ಓಕೆ, ಇದನ್ನೀಗ ಯಾತಕ್ಕೋಸ್ಕರ ಈ ವಯೋವೃದ್ಧರಿಗೆ ಸಂಬಂಧಿಸಿದಾಗಿ ಭಾರತ ಸರ್ಕಾರ ಇಷ್ಟೊಂದೊಂದು ಮುತುವರ್ಜಿಯನ್ನು ತೆಗೆದುಕೊಂಡಿದೆ? ಸೊ ನಿಮಗೆಲ್ಲ ಗೊತ್ತಿರಬಹುದು, ಕೋವಿಡ್-19 ಹಿನ್ನೆಲೆ ಸಂದರ್ಭದಲ್ಲಿ ಹೆಚ್ಚಾಗಿ ನಮ್ಮ ಎಲ್ಲರೂ ಸಫರ್ ಆಗಿದ್ದಾರೆ. ಬಟ್ ವಯೋವೃದ್ಧರು ತಮ್ಮದೇ ಆದ ಒಂದು ಅಸಹಾಯಕತೆಯಿಂದ ತುಂಬಾನೇ ಅವರು ನರಳಿದ್ದಾರೆ. ಮಕ್ಕಳು ದೂರ ಆಗಿದ್ದುಕೊಂಡು ಬೇಕಾದ ರೀತಿಯಲ್ಲಿ ಔಷಧಿ ತಪಾಸಣೆಗಳನ್ನು ಮಾಡದೇ ಹೋಗದೆ ಎಷ್ಟೋ ಮಂದಿ ಸಾವನ್ನಪ್ಪಿರುವುದನ್ನು ಕೂಡ ನಾವು ಕೇಳಿರ್ಬೋದು, ಹೌದಾ ಅಲ್ವಾ? ಸೊ ಹಾಗಾಗಿ ಈ ವಯೋವೃದ್ಧರ ಒಂದು ಗುಂಪು ಕೂಡ ನಮ್ಮ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಅದು ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ಬೋದು, ಈ ಅಂಕಿ ಅಂಶಗಳು ಗ್ರಾಫಿಕಲ್ ಆಗಿ ಇದನ್ನು ರೆಪ್ರೆಸೆಂಟೇಷನ್ ಮಾಡಿದ್ದೇವೆ ಇಲ್ಲಿ. ಸೊ 2001 ಈ ಒಂದು ವರ್ಷಕ್ಕೆ ಹೋಲಿಸಿದ್ರೆ ಈ ವಯೋವೃದ್ಧರು ಅಂದ್ರೆ ನಮ್ಮ ಇಡೀ ಟೋಟಲ್ ಪಾಪ್ಯುಲೇಷನ್ ಒಟ್ಟು ಸಂಖ್ಯೆಯಲ್ಲಿ ಇವರ ಪರ್ಸೆಂಟೇಜ್ 7.5%. ಓಕೆ, ಈಗ 2026ರಲ್ಲಿ ಇಡೀ ಜನಸಂಖ್ಯೆಯ 12.5% ಭಾಗವನ್ನು ಅವರು ಆಗಿರ್ತಾರೆ. ಅಂದ್ರೆ ಆಲ್ ಆರ್ ಗೆಟಿಂಗ್ ಓಲ್ಡ್. ಎಸ್ ಆರ್ ನೋ? ಎಲ್ಲರೂ ಕೂಡ ವೃದ್ಧಾಪ್ಯದ ಕಡೆಗೆ ನಮ್ಮ ಜೀವನ ಹೋಗ್ತಾ ಇದೆ. ಸೊ ಬೈ 2026 ಇಟ್ ವಿಲ್ ಆಡ್ ಆನ್ ಅಂಡ್ ಇಟ್ ವಿಲ್ ಬಿಕಮ್ 12.5%. ಅದೇ 2050ಕ್ಕೆ ಅಂತ ಆಗುವಾಗ ಅದು ಸರಿಸುಮಾರು ಹತ್ರ 20%, ಅಂದ್ರೆ 19.5% ಹತ್ರ ಅದು ಹೋಗ್ಲಿಕ್ಕಿದೆ. ದಟ್ ಶೋಸ್ ದಟ್ ನಾಮಿನಲ್ ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್ ಆರ್ ಟೆಂಡಿಂಗ್ ಟುವರ್ಡ್ಸ್ ಓಲ್ಡ್ ಏಜ್. ಸೊ ಹೆಚ್ಚಿನ ಸಂಖ್ಯೆಯ ಈ ಒಂದು ಜನರು ಈ ಒಂದು ವಯೋವೃದ್ಧರ ಗುಂಪಿಗೆ ಸೇರುವ ಒಂದು ಸೂಚ್ಯಾಂಕವನ್ನು ಇದು ಸೂಚಿಸ್ತದೆ. ಇಟ್ ಇಸ್ ನಾರ್ಮಲ್, ಇಟ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್, ಹೌದಾ ಅಲ್ವಾ? ಸೊ ಅಂತಹ ಒಂದು ಜನಸಂಖ್ಯೆಗೆ ಪೂರಕವಾಗಿ ಈ ನಮ್ಮ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅವರು ಈ ಸೇಜ್ ಪೋರ್ಟಲ್ ಅನ್ನು ಈಗಿಂದೀಗಲೇ ಇನಿಷಿಯೇಟಿವ್ ಮೂಲಕ, ಸ್ಟಾರ್ಟ್ಅಪ್ಸ್ಗಳ ಮೂಲಕ ಮತ್ತು ಬೇರೆ ಬೇರೆ ಒಂದು ರೀತಿಯ ಆಪ್ಸ್ಗಳ ಮೂಲಕ ಇವರಿಗೆ ಸವಲತ್ತು ಸಿಗಲಿ ಎಂಬ ಒಂದು ದೃಷ್ಟಿಯಿಂದ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಸೇಜ್, ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಇಂಜಿನ್. Next question, what is the aim of Swachh Bharat Mission Urban 2 and Atal Mission for Rejuvenation and Urban Transformation, that is Amrit 2? ಸೊ ಇದು ಎರಡನೇ ಫೇಸ್, SBM ನಗರ 2 ಮತ್ತು ಅಮೃತ್ 2, ಇದರ ಗುರಿ ಏನು ಅಥವಾ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಇದನ್ನು 4 ಆಪ್ಷನ್ಸ್ಗಳಲ್ಲಿ ಹೀಗೆ ಹಾಕಿದ್ದಾರೆ: ಟ್ರಾನ್ಸ್ಫಾರ್ಮೇಶನ್, ಸ್ಯಾಚುರೇಷನ್, ರಿಕನ್ಸಿಲಿಯೇಷನ್ ಅಂಡ್ ಕೋಆಪರೇಷನ್. ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆ ಕೂಡ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆದ್ರೀಕರಣ ಅಥವಾ ಶುದ್ಧತ್ವ ಅಂತ ಕೂಡ ಹೇಳ್ಬೋದು. ಸೊ ಸ್ಯಾಚುರೇಷನ್ ಅರ್ಥ ಎಲ್ಲರೂ ಕೂಡ ತಿಳ್ಕೊಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಸಕ್ಕರೆಯನ್ನು ಒಂದು ವೇಳೆ ಬಾಯ್ಲ್ ಮಾಡ್ತಾ ಇದ್ರೆ, ನೀರಿನಲ್ಲಿ ಸಕ್ಕರೆ ಪಾಕವನ್ನು ಬಾಯ್ಲ್ ಮಾಡುವಾಗ, ಅಂದ್ರೆ ನೀರಿಗೆ ಹಾಕಿ ಸಕ್ಕರೆಯನ್ನು ನೀವು ಬಿಸಿ ಮಾಡುವಾಗ
ಒಂದು ಹಂತದಲ್ಲಿ ಅದು ಏನಾಗ್ತದೆ ಅಂತ ಹೇಳಿದ್ರೆ ಕುದಿತಾ ಹೋಗ್ತದೆ. ಆದ್ರೆ ಸಕ್ಕರೆ ಅಂಶ ಜಾಸ್ತಿ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ಒಂಥರ ಸಿರಪ್ ರೂಪದಲ್ಲಿ ಆಗ್ತದೆ. ಅಂದ್ರೆ ಏನಿದ್ರ ಅರ್ಥ, ಸ್ಯಾಚುರೇಷನ್ ಪಾಯಿಂಟ್ಗೆ ಅದು ಹೋಗಿದೆ ಅಂತ ಅರ್ಥ. ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳಿದ್ರೆ ಎಲ್ಲಾ ಸಕ್ಕರೆಯು ಕಲಡಿ ಹೆಚ್ಚುವರಿ ಸಕ್ಕರೆ ಈಗ ಪಾಕದ ರೂಪದಲ್ಲಿ ಅದು ದ್ರವೀಕರಣಗೊಳ್ತಾ ಇದೆ ಅಂತ ಅರ್ಥ. ಸೊ ಸ್ಯಾಚುರೇಷನ್ ಅಂತ ಹೇಳಿದ್ರೆ ಒಂದು ಪೀಕ್ ಅನ್ನು ಅದು ಸೂಚಿಸುವಂಥದ್ದು. ಪೀಕ್ ಅಂತ ಹೇಳಿದ್ರೆ ಒಂದು ಗರಿಷ್ಠ ಮಟ್ಟವನ್ನು ಸೂಚಿಸುವಂಥದ್ದು. ಓಕೆ, ಸೊ ಈ ಮಿಷನ್ಗಳಿಗೆ ಸಂಬಂಧಿಸಿದಾಗೆ ಏನಿದು ಸ್ಯಾಚುರೇಷನ್ ಅಂತ ಹೇಳಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುವ. ಸೊ ಇಲ್ಲಿ ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು, ಅಮೃತ್ ಮಿಷನ್ ಇರ್ಬೋದು, ಇದರ ಹಿಂದಿನ ಒಂದು ಸ್ಕೀಮ್ ಅನ್ನು ಆಲ್ರೆಡಿ ಲಾಂಚ್ ಮಾಡಿ ಆಗಿ ಇದರಲ್ಲಿ ನಮ್ಮ ದೇಶ ಹಾಗೂ ಇದರ ಉದ್ದೇಶಗಳು ಒಳ್ಳೆ ರೀತಿಯಲ್ಲಿ ಸಫಲತೆಯಿಂದ ಅದನ್ನು ಸಾಧಿಸಿದ್ದಾರೆ. ಅಂದ್ರೆ ಒಂದು ಪೀಕಿಗೆ ಹೋಗಿದ್ದಾರೆ ಅವರು. ಓಕೆ, ಆದ್ರೆ ಈಗ ಈ ಪೀಕ್ ಅಥವಾ ಉತ್ತುಂಗಕ್ಕೆ ಹೋದಂತ ಈ ಒಂದು ಮಿಷನ್ ಅಥವಾ ಈ ಒಂದು ಸ್ಕೀಮ್ ಅಥವಾ ಈ ಯೋಜನೆಗಳ ಉದ್ದೇಶವನ್ನು ನಾವು ಯಾವ ರೀತಿಯಾಗಿ ಈಗ ನಾವು ಮೇಂಟೈನ್ ಮಾಡ್ಕೊಬೇಕು ಅಥವಾ ಯಾವ ರೀತಿಯಾಗಿ ಅದನ್ನು ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದನ್ನು ಸ್ಯಾಚುರೇಷನ್ ಅಂತ ಹೇಳುವಂಥದ್ದು. ಸೊ SBM ಅಂದ್ರೆ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2 ಮತ್ತು ಅಮೃತ್ ಮಿಷನ್ಗಳೇನಿದೆ ಇದು ಸ್ಯಾಚುರೇಷನ್ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ. ಆಲ್ರೆಡಿ ಆಗಿದೆ, ಈಗ ಅದನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳಿದ್ರೆ ಇದು ನಗರಗಳಿಗೆ ಸಂಬಂಧಿಸಿದಾಗೆ, ಅರ್ಬನ್ ಅಂತ ಹೇಳಿದ್ರೆ ಇದು ನಗರ ಎಂಬ ಅಂಶಕ್ಕೆ ಸಂಬಂಧಿಸಿದ್ದು. ಇದನ್ನು 2ನೇ ಅಕ್ಟೋಬರ್ 2004ರಲ್ಲಿ ಅದನ್ನು ಲಾಂಚ್ ಮಾಡಿದ್ದಾರೆ. ಸೊ ಸ್ವಚ್ಛ ಭಾರತ್ ಮಿಷನ್ನ ನಗರಕ್ಕೆ ಸಂಬಂಧಿಸಿದ ಒಂದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈ ಓಪನ್ ಆಗಿ ಮಲಮೂತ್ರಗಳನ್ನು ಮಾಡುವಂಥದ್ದು ಇರ್ಬೋದು, ಅದನ್ನು ಸ್ಟಾಪ್ ಮಾಡುವಂಥದ್ದು, ಅದನ್ನು ತಡೆಗಟ್ಟುವಂಥದ್ದು, ಹಾಗೂ ಈ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂತ ಏನಿದೆ, ವೇಸ್ಟ್ ಕಲೆಕ್ಷನ್ ಡ್ರೈನೇಜ್ ಸಿಸ್ಟಮ್ನ ಮೂಲಕ ಅದನ್ನೆಲ್ಲ ಸೈಂಟಿಫಿಕ್ ರೀತಿಯಲ್ಲಿ ಅಥವಾ ವೈಜ್ಞಾನಿಕ ನಿರ್ವಹಣೆಯ ಮೂಲಕ ಅದನ್ನು ಮ್ಯಾನೇಜ್ ಮಾಡ್ಕೊಬೇಕು. ಹಾಗೂ ಜನರ ಒಂದು ವರ್ತನೆಯಲ್ಲೂ ಕೂಡ ಉತ್ತಮ ರೀತಿಯ ಜನಾಂದೋಲನದ ಮೂಲಕ ಈ ಬಗ್ಗೆ ಉತ್ತಮ ರೀತಿಯ ಒಂದು ಬದಲಾವಣೆಯನ್ನು ತರುವಂತಹ ಪ್ರಯತ್ನ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ಗೆ ಸಂಬಂಧಿಸಿದ ಒಂದು ಉದ್ದೇಶ. ಓಕೆ, ನಾವು ಈ ಒಂದು ಸ್ವಚ್ಛ ಭಾರತ್ ಮಿಷನ್ 2 ಏನಿದೆ ಇದು ಮುಂದಿನ 4 ವರ್ಷಗಳಲ್ಲಿ ಆಲ್ರೆಡಿ ಉತ್ತಮ ರೀತಿ ಸ್ವಚ್ಛ ಭಾರತ್ ಮಿಷನ್ 1ರಲ್ಲಿ ಏನೆಲ್ಲ ನಾವು ಉದ್ದೇಶಗಳನ್ನು ಸಾಧಿಸಿಕೊಂಡಿದ್ದೇವೆ ಅದರಲ್ಲಿ ಇನ್ನೂ ಸ್ವಲ್ಪ ಬೆಟರ್ಮೆಂಟ್ ಅಲ್ಲಿ ಉತ್ಕೃಷ್ಟ ರೀತಿಯಲ್ಲಿ ಔಟ್ಕಮ್ಸ್ ಗಳನ್ನು ಅಚೀವ್ ಮಾಡುವಂತ ಒಂದು ಉದ್ದೇಶ. ಅಂದ್ರೆ ಇನ್ನಷ್ಟು ಹೆಚ್ಚಿನ ಲೆವೆಲ್ ಅಲ್ಲಿ ನಾವು ಸ್ವಚ್ಛತೆಯ ಬಗ್ಗೆ ನಾವು ಅವೇರ್ನೆಸ್ ಮತ್ತು ವೈಯಕ್ತಿಕ ನಿಟ್ಟಿನಲ್ಲಿ ನಾವು ಅದನ್ನು ಪ್ರತಿಪಾದಿಸುವಂತ ಒಂದು ಉದ್ದೇಶವನ್ನು ಈ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2 ಹೊಂದಿದೆ. ಅದಕ್ಕೋಸ್ಕರ ಈ ಎರಡು ಮಿಷನ್ಗಳಿಗೆ ಸ್ಯಾಚುರೇಷನ್ ಬೇಸ್ ಅಲ್ಲಿ ಇದನ್ನು ಆಬ್ಜೆಕ್ಟಿವ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಅದೇ ರೀತಿ ಅಮೃತ್ ಸ್ಕೀಮ್, ಅಮೃತ್ ಕೂಡ ಅಷ್ಟೇ ಅಟಲ್ ಮಿಷನ್ ಫಾರ್ ರೆಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳುವಂಥದ್ದು. ಸೊ ಅಟಲ್ ಮಿಷನ್ ಪುನರ್ಜೀವೀಕರಣ ಮತ್ತು ನಗರಗಳ ಒಂದು ರೀತಿಯ ಉತ್ತಮ ರೀತಿಯ ಬದಲಾವಣೆಗೆ ಸಂಬಂಧವಾಗಿರುವಂತಹ ಒಂದು ವಿಶಿಷ್ಟ ಒಂದು ಯೋಜನೆ ಇದು. ಇದನ್ನು ಹಿಂದೆ ಇದ್ದಂತಹ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಲ್ ಮಿಷನ್ JNRM ಅಂತ ಹೇಳುವಂತ ಆ ಯೋಜನೆಗೆ ಇವರು ಹೊಸ ರೀತಿಯ ಒಂದು ರೂಪ ಕೊಟ್ಟು ಇದನ್ನು ಅಮೃತ್ ಮಿಷನ್ ಅಂತ ಹೇಳಿ ಇದನ್ನು ನಾಮಕರಣ ಮಾಡಿದ್ದಾರೆ. ಹಾಗೂ ಈ ಅಮೃತ್ ಮಿಷನ್ ಅನ್ನು ನರೇಂದ್ರ ಮೋದಿ ಅವರು 25ನೇ ಜೂನ್ 2015ರಂದು ಈ ನಮ್ಮ ನಗರಗಳ ಒಂದು ರೀತಿಯ ಒಂದು ಅಪ್ಗ್ರೇಡೇಷನ್ ಅಥವಾ ಅವುಗಳಿಗೆ ಉತ್ತಮ ರೀತಿಯ ಸವಲತ್ತುಗಳನ್ನು, ಯಾವ ರೀತಿಯ ಸವಲತ್ತುಗಳು ಅಂತ ಹೇಳಿದ್ರೆ ಉತ್ತಮ ರೀತಿಯ ಡ್ರೈನೇಜ್ ಕನೆಕ್ಷನ್ ಇರ್ಬೋದು, ಉತ್ತಮ ರೀತಿಯ ನೀರು ನಿರ್ವಹಣೆ ಮತ್ತು ಪೂರೈಕೆ ಇರ್ಬೋದು, ಮತ್ತು ನಗರಗಳಿಗೆ ಬೇಕಾಗುವಂತ ಕೆಲವೆಲ್ಲ ರಸ್ತೆ, ಅಂಡರ್ಪಾಸ್, ಬ್ರಿಡ್ಜಸ್ ಇದಕ್ಕೆಲ್ಲ ಸಂಬಂಧಿಸಿದಾಗ ಉತ್ತಮ ರೀತಿಯ ರಿವೈವಲ್ ಪ್ರಾಜೆಕ್ಟ್ಸ್ ಗಳನ್ನು ಹಮ್ಮಿಕೊಳ್ಳುವಂಥದ್ದು. ಸೊ ಅದಲ್ಲದೆ ಈ ಅಮೃತ್ 2ರ ಒಂದು ಉದ್ದೇಶ ಏನಂತ ಹೇಳಿದ್ರೆ 100% ಕವರೇಜ್, ನಗರದ ಎಲ್ಲ ಮನೆಗಳಿಗೂ ಕೂಡ ಇಲ್ಲಿ ಉತ್ತಮ ರೀತಿಯಲ್ಲಿ ನೀರಿನ ಪೂರೈಕೆಯನ್ನು ಕೊಡುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಹಾಗೂ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ಸ್ಗಳು, ಸೊ ಸರಿಸುಮಾರು ಇದರಡಿಯಲ್ಲಿ 10.7 crores ಪೀಪಲ್ ಫಲಾನುಭವಿಗಳು ಆಗ್ಲಿಕ್ಕಿದ್ದಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಅಮೃತ್ ಮಿಷನ್. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಎಂಡ್ ದಿಸ್ ಸೆಷನ್. ಸೊ ಇದ್ದದ್ದು ಕೇವಲ 5 ಪ್ರಶ್ನೆಗಳು ಮಾತ್ರ ಅಂದ್ರೆ ಇವತ್ತಿನ ಸೆಷನ್ ಅಲ್ಲಿ. ಬಟ್ ಡೆಫಿನೆಟ್ಲಿ ಇದಕ್ಕೆ ಸಂಬಂಧಿಸಿದ ಹಲವಾರು ವಿಚಾರಗಳನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ ಅಂತ ಹೇಳುವಂತ ಒಂದು ಪ್ರಯತ್ನದೊಂದಿಗೆ ಐ ವಿಲ್ ಎಂಡ್ ದಿಸ್ ಸೆಷನ್. ಖಂಡಿತವಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.